ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದಿದ್ದೇನೆ ನಮ್ಮ ತವರು ಮನೆಗೆ. ನಮ್ಮ ತವರು ಊರು ಸಾನೂರಿಗೆ, ಕಾರ್ಕಳ ಹತ್ರ ಇರುವಂಥ ಊರು ಸಾನೂರು ಗುತ್ತಿಗೆ. ಇವತ್ತು ನಮ್ಮ ಮನೆಯಲ್ಲಿ ತಂಬಿಲ, ಇದು ಯೂಶ್ವಲಿ ಮ್ಯಾಂಗ್ಳೂರು ಸೈಡಲ್ಲೆಲ್ಲ, ಸೌತ್ ಕೆನರಾ ಸೈಡಲ್ಲಿ ತಂಬಿಲ ಅಂತ ಮಾಡ್ತಾರೆ. ಫಸ್ಟಿಗೆ ನಾಗನ ಪೂಜೆ ಎಲ್ಲ ಮಾಡಿ ಮತ್ತು ದೈವಗೆ ಎಲ್ಲ ಪರ್ಬ ಅಂತ ಮಾಡ್ತಾರೆ. ಅದನ್ನು ಕನ್ನಡದಲ್ಲಿ ಎಂತ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಹಾಗೆ ತುಳುವಲ್ಲಿ ಪರ್ಬ ಅಂತೆಲ್ಲ ಮಾಡಿ ಸಂಜೆ ಸತ್ತವರಿಗೆಲ್ಲ ಊಟ ಬಳಸ್ತಾರೆ, ನಾನ್ ವೆಜ್ ಊಟ ಬಳಸ್ತಾರೆ. ಸಂಜೆ ದೈವಗೆ ಸಹ ಬಳಸ್ತಾರೆ. ದೋಸೆ ಮತ್ತು ಕೋಳಿದು ಪದಾರ್ಥ ಮಾಡಿ ಸಹ ಬಳಸ್ತಾರೆ. ಬನ್ನಿ ನಮ್ಮ ಮನೆಯ ತಂಬಿಲ ಹೇಗಿತ್ತು, ಯಾರೆಲ್ಲ ಬಂದಿದ್ರು ಅಂತ ನೋಡ್ಕೊಂಡು ಬರೋಣ. ವಾರಿ ಯಾನ್ ಅವ್ರನ್ನೇನ ಸೇವ್ ಆಯ್ತು ಜವ ಕಾಂಟ್ಯಾಕ್ಟ್ಸ್ ಇದೆ. ಹಾಂ ಯಾ ಪಿರಲ್ಲ ವಾಟ್ಸಪ್ Jingle bell. ಅಂಚ ಯಾನ್ ಅಂಚಗೆ ನೀನು ಮಾತಾಡ್ತಿದ್ದೆ ಅದಕ್ಕ ಹೋಗ್ಬಟ್ರೆ ಹೀಗೆ ನಾಗದೇವ ಪೂಜೆದೆಲ್ಲ ವಿಡಿಯೋ ಇಡಲಿಕ್ಕೆ ಆಗಲಿಲ್ಲ, ಕ್ಲಿಪ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಬಂದಾಗ ಲೇಟ್ ಆಗಿತ್ತು. ನಾನು ಮಮ್ಮಿ ಮಕ್ಕಳು ಬರುವಾಗ ಲೇಟ್ ಆಗಿತ್ತು. ಇವತ್ತು ನೈತಿಕ್ ಮತ್ತು ಜಿ ಎಂದು ಸ್ಕೂಲ್ಸ್ ಇದು ಬುಕ್ಸ್ ಕೊಡ್ತಾಯಿದ್ರು. ಹಾಗಾಗಿ ಅದನ್ನು ಕಲೆಕ್ಟ್ ಮಾಡಿ ಈಚೆ ಬಂದೆ. నాగన జోడు గోడు ಆದ ಮಂದೆ ಗೊತ್ತು ದೈವನ ಇಲ್ಲಿದು ಪ್ರಸಾದವೇ ಮಂಗಳೂರು ಮಲ್ಲಿಗೆ. ಅದ್ರ ಪರಿಮಳ ಚಂದ ಅಂದರೆ ಅದಕ್ಕಿಂತ ಹೆಚ್ಚು ಗಂಧ, ಪ್ಯೂರ್ ಗಂಧ ಕೊಡ್ತಾರೆ. ಅದು ಇನ್ನೂ ಚಂದ, ಪರಿಮಳ ಎಲ್ಲ ತುಂಬ ಪ್ಯೂರ್ ಗಂಧವೇ ಇಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. ಹಾಗೂ ಎಲ್ಲರೂ ಕುಟುಂಬಸ್ಥರು ಸೇರಿ ಈ ಪ್ರಸಾದವನ್ನು ಇಸ್ಕೊಳ್ತಾ ಇದ್ದೇವೆ. ಇದು ನಮ್ಮ ಫ್ಯಾಮಿಲಿ ಮನೆ, ಅಂದರೆ ನಮ್ಮ ಫ್ಯಾಮಿಲಿ ಮನೆ ಅಂತ ಇರ್ತದಲ್ಲ ಎಲ್ರಿಗೂ, ಹಾಗಾಗಿ ಇದು ಸಹ ನಮ್ಮ ಫ್ಯಾಮಿಲಿ ಮನೆ. ಏನೇ ಇಲ್ಲಿ ಮಂಗಳೂರಿನಲ್ಲಿ ದೇವರಿಗಿಂತ ಹೆಚ್ಚು ದೈವಾರಾಧನೆ ಮಾಡೋದು ತುಂಬ ಫಸ್ಟ್ ಪ್ರಿಫರೆನ್ಸ್. ಏನೇ ಒಳ್ಳೆ ಕಾರ್ಯ ಆದರೆ ನಾವೆಲ್ಲ ಹೇಗೆ ದೇವರನ್ನು ನಂಬ್ತೇವೆ ನೋಡಿ, ಹಾಗೆ ದೈವನ ಸಹ ನಂಬ್ತಾರೆ. ನಂಬಿದ ದೈವ ಕೈ ಬಿಡುವುದಿಲ್ಲ ಅನ್ನುವ ನಂಬಿಕೆ ತುಳುನಾಡಿನಲ್ಲಿ ಜಾಸ್ತಿ. ಈಗ ಒಂದು ಕಡೆ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ನನ್ನ ಮಾವಂದಿರಿಗೆಲ್ಲ 2-3 ಕಡೆ ಮುಗೀತು, ನಮಗೆ ಒಂದು ಕಡೆದು ಮುಗೀತು. ಈಗ ಸೆಕೆಂಡ್ ದೈವದ ಕಡೆ ಹೋಗ್ತಾ ಇದ್ದೇವೆ. ಮೂರು ಸೈಡಲ್ಲೆಲ್ಲ 3 ಕಣ್ಣೆಲ್ಲ ಜಾಸ್ತಿ, ಹಾಗಾಗಿ ಅದೆಲ್ಲ ಬಲ್ತಿ ಬಿದ್ದಿರ್ತದೆ, ಕೊಯ್ಲಿಲ್ಲ. ಏತು ಪಿರಿಯ ಗೊತ್ತುಂಡೆ ತಿನ್ಪಿನ ಆಯ್ತಾ ಕಾಯಿ ಉಂಡು ಉಲಾಯ್ದ ಅಂದ ತಾರೇದ ಲೆಕ್ಕ ಮೂಜಿ ಕಣ್ಣು
उलाई पोली ಬಲ ಬಲ ಚಪ್ಪಲ್ ಉಲಾಯ್ ಪೋರೆಂದ ಹಿಡಿದಲ್ಲ ಇದು ಬತ್ತಿತ್ನಾಗ ಬತ್ತಂಜ ಒಳಗಿತ್ತೆ ಬತ್ತಿ ಒಳಿದ ಗುಳಿಗಾಯನ ಜಾಯ ಜಾನ ತರ್ಕಾರಿ ಯಾವಾಗ ಅಲ್ಲಿ ದಂಡ ಹಿಡಿದಿಲ್ಲ ದಂಡ ಹಿಡಿ ಬರೋಣ ಮಂಗಳ ನೀರಾಂಜನ ಜಗನ್ಮ ಕವಿತೆ ಪೂಜೆ ಕಾಂಡೆ ಒಂಜಿ ಬಚ್ಚಿನ ಕಬ್ಬ ಗಾಳಿ ಸರಿ ಬರ್ತಾನೆ ಕರ್ಪೂರ ಬರ್ತಾನೆ ಬರ್ತೇನೆ ಚಂದ್ರ ಬ್ರಹ್ಮಾಂಡಂ ಮರವಂಜ ತತ್ರ ಲೋಕವೃಂಬ ಬಾಣ ಅಮ್ಮ ಭಟ್ರ ಪಾರಪ್ಪಿ ಭಟ್ರ ಹಂಚ್ಕೊಡ್ಲಿ ಈರು ಉಂಟ್ಲೆ ಈರು ಹಂಚಿಂಚು ಮೆಲ್ಲ ಮೆಲ್ಲ ಕಾರ್ ಅಡಿಗೆ ಅಡಿಗೆ ಫೈನ್ ಇದೆ ಕೊಲ್ಪ ಕೊಲ್ಪ ಅಂತ ಕೈಕಂಜಿ ಕಾಡು ಟಿಪ್ಪನಾಗ ಐದು ರಕ್ಷಣೆ ಮಾಡ್ತೀನಿ ಕೆಲಸ ಪಂಡ ಐದು ಗಿಡ ಇದೊಂದು ಕಾಡು ಗುಡ್ಡ ಕೈಕಂಜಿಲೆ ವಾಪಸ್ ಇಲ್ಲ ಎತ್ತೊಂದು ವರ್ಪು ನಂಜಿನ ಕೆಲಸ ಅಂಚಿತ್ನ ಪಂಡ ಇತ್ತೆಲ್ಲ ಕಾಲಂಟ್ಲ ಅಂಜಿನೆ ಕೈಕಂಜಿ ಪಂಡ ಇಲ್ಲಾಳಿತ್ತಂಟ್ಲ ನಂಗೆ ಕಾಡನ್ನು ಬಣಿಯರಾಪುಜ ಈಗ ಒಟ್ಟ ಊರನ್ನು ಬಣಿಯರಾಪುಜ ನಮ್ಮ ಇಲ್ಲೆಲ್ಲ ಕಾಡಾದಿಪ್ಪುಂಡು ಎಂದುಲ್ಲ ಆ ಕಾಡ ಆವರ ಬಲ್ಲಿ ಆ ಇಲ್ಲ ಆದಿಪ್ಪುಂಡು ಆ ಎಕ್ಕಲ ಇಲ್ಲ ಆದಿಪ್ಪುಂಡು ಅಂಚಿತ್ನ ಎಡ್ಡೆ ಯೋಗ್ಯತೆ ಆ ಇಲ್ಲ ಎಡ್ಡೆ ಕೈಕಂಜಿಲು ಪೆತ್ತಲು ಇಂಜಿನ ಕಂಜಿ ಬಾಡು ಕಂಜಿ ಬಾಡಿನ ಪೊಣ್ಣು ಕಂಜಿ ಆಡ್ತು ಎಡ್ಡೆ ಅದರ ಸಂತತಿ ಜಾಸ್ತಿ ಆವಡು ಆಯ್ತು ಅವರತ್ತು ಎಂಕ್ಲಿಗೆ ಕ್ಷೀರ ಏಪಲ ಪಂಡ ಪೇರು ಏಪಲ ಕಡಿಮೆ ಆವರು ಬಲ್ಲಿ ಅಂಚಿತ್ನ ಯೋಗ್ಯತೆ ನಾವು ಕೊಡ್ತಿಗೋಡು ಅವರಿಗೆ ಗುಳಿಗೆ ಬಂತ ರಕ್ಷಣೆ ಮಾಡ್ಕೊಂಡು ದಾಯ್ತಾಡ್ತಿಲ್ಲ ಒಂಜಿ ರಕ್ಷಣೆ ಮಾಡ್ಕೊಂಡು ನಮ್ಮ ವಸ್ತುನು ಪೂರ ದಾಯ್ತಾಡ್ಲ ಅಪಹರಿಸುವ ಪುಂಡ ಆಗ ದೈವದ ಕಟ್ಟೆ ಒಳಗೆ ಹೆಂಗಸರಿಗೆ ಪ್ರವೇಶವಿಲ್ಲ, ಹಾಗಾಗಿ ಗಂಡಸರು ಮಾತ್ರ ಹೊರಗಡೆ ನಿಂತಿದ್ದಾರೆ. ನಾವು ಆ ದೈವದ ಕಾಂಪೌಂಡ್ ಹೊರಗಡೆ ನಿಂತ್ಕೊಂಡು ಕೈ ಮುಗಿದು ಪ್ರಸಾದವನ್ನು ತಗೊಳ್ತಾ ಇದ್ದೇವೆ. ಕೆಲವೊಂದು ದೈವಗಳಿಗೆ ಕೆಲವೊಂದು ಪದ್ಧತಿ. ತಿರುಗಲೆ ಅಂಚಿ ತಿರುಗಲೆ ರೈಟ್ 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 ಹಿಡಿದು ಏನೋ ಒಂದು ಕ್ರಮ ಮಾಡುವಾಗ ನಮಗೆಲ್ಲ ಹೇಳ್ತಾರೆ ಹೆಂಗಸರು ಅವ್ರಿಗೆಲ್ಲ ಆಚೆ ತಿರ್ಗಿ ಅಂತ. ಹಾಗೆ ನಾವೆಲ್ಲರೂ ಆಚೆ ತಿರ್ಗಿದ್ವಿ. ಅವ್ರು ಹೇಳುವವರೆಗೂ ತಿರುಗಲಿಲ್ಲ. ನನಗೆ ಸಹ ಅದು ಏನಕ್ಕೆ ಏನು ಕ್ರಮ ಅಂತ ಗೊತ್ತಿಲ್ಲ, ಯಾಕೆ ಹಾಗೆ ಮಾಡಿದ್ರು ಅಂತ.
ಏನು ಕ್ಲಾರಿಟಿ ಬೇಕಿದ್ರೂ ನನ್ನ ಮಾವಂದಿರ ಹತ್ರ ಕೇಳಬೇಕು, ಅವರು ಹೇಳ್ತಾರೆ. ಮತ್ತು ಇಲ್ಲಿದ್ದ ಪ್ರಸಾದವನ್ನು ಎಳ್ನೀರನ್ನು ಎಲ್ಲ ಕೆತ್ತಿ ಕೊಡ್ತಾ ಇದ್ರು, ನಾವೆಲ್ಲ ಕುಡಿತಾ ಇದ್ವಿ. ಇಲ್ಲಿ ಸಹ ಜಿಯನ್ಗೆ ನೈತಿಗೆ ಎಳ್ನೀರಿಗೋಸ್ಕರ ಗಲಾಟೆ, ನಿಂದು ನನಗೆ ನಂದು ನಿನಗೆ ಅಂತ. ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಿಲ್ಲ. ಒಟ್ಟಾಸಿ ಜಗಳ ಅಂತೂ ಹೋದಲ್ಲಿ ಜಗಳ ಅಂತೂ ಫಿಕ್ಸ್. ಇದು ನಮ್ಮ ಮನೆಯ ಪದ್ಧತಿ. ಫ್ಯಾಮಿಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದು ಬಂದ್ವಿ ನಮ್ಮ ಮನೆಗೆ. ನಮ್ಮ ಮಕ್ಕಳು ನೋಡಿ ಕಾಡು ಮಾವಿನ ಹಣ್ಣು ತಿಂತ ಸಮ್ಮರ್ ವೆಕೇಷನನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಏನೇ ಹೇಳಿ ನಮ್ಮ ಊರು ನಮಗೆ ಖುಷಿ. ಬಾಲ್ಯದ ನೆನಪು ತುಂಬ ನೆನಪಾಗ್ತದೆ. ಇಲ್ಲಿ ಮುಂಚೆ ಎಲ್ಲ ಏಪ್ರಿಲ್ ಮೇಲಂತೂ ತುಂಬ ಜನ ಇರ್ತಿದ್ವಿ. ಮಿನಿಮಮ್ ಒಂದು 10ರಿಂದ 15 ಜನ ಒಟ್ಟಿಗೆ ಇರ್ತಾಯಿದ್ವಿ. ಆಟ ಆಡ್ತಾಯಿದ್ವಿ, ಲಗೋರಿ, ಕ್ರಿಕೆಟು, ಅದು ಇದು ಅಂತ ಎಲ್ಲರೂ ಕೂಡಿ, ದೊಡ್ಡವರಿಂದ ಚಿಕ್ಕವರು ಹಿಡಿದು ಅದೆಲ್ಲ ಮೆಮೊರೀಸ್ ತುಂಬ ಮೆಲ್ಕಾಗ್ತದೆ. ಈಗೆಲ್ಲ ಎಲ್ಲರೂ ದೊಡ್ಡವರಾಗಿ ಅವರವರು ಯಾವ್ಯಾವ ಟೈಮಿಗೆ ಬರ್ತಾರೆ ನೋಡಿ. ಅಂದರೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಸಹ. ಅವರಿಗೆ ಯಾವಾಗ ಟೈಮ್ ಆಗ್ತದೆ ಊರಿಗೆ ಬರ್ತೇವೆ, ಹಾಗೆ ಸಿಗ್ತೇವೆ ಆಬ್ವಿಯಸ್ಲಿ ವರ್ಷಕ್ಕೊಮ್ಮೆ. ಮುಂಚಿನಷ್ಟು ತುಂಬ ಸಿಗೋದಿಲ್ಲ, ಯಾಕಂದರೆ ಅವ್ರವ್ರ ಲೈಫ್ ಸ್ಟೈಲ್ ಅವರಿಗೆ ಬ್ಯುಸಿ ಆಗಿದೆ. ಹಾಗಾಗಿ ಏನು ಹೇಳಿ ನಮ್ಮೂರು ನಮಗೆ ಚಂದ, ನಮ್ಮ ಭಾಷೆ ನಮಗೆ ಚಂದ ಅಂತ ಹೇಳುವಾಗೆ ನಮ್ಮ ತವರು ಮನೆ ಇದು. ಆ್ಯಕ್ಚುಲಿ ನಾನು ಮುಂಚೆ ಸಹ ತುಂಬ ವೀಡಿಯೋಸಲ್ಲಿ ಹಾಕಿದ್ದೇನೆ. ಇವತ್ತು ಜಸ್ಟ್ ಚಿಕ್ಕ ಚಿಕ್ಕ ಕ್ಲಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದೇನು ವಿಡಿಯೋ ಹೊಸದಲ್ಲ, ಮುಂಚೆ ಸಹ ನಾನು ವಿಡಿಯೋ ಶೇರ್ ಮಾಡಿದೆ. ಖಾಲಿ ನಮ್ಮ ಮನೆಯ ತಂಬಿಲದ ಜೊತೆಗೆ ಇದರ ಕ್ಲಿಪ್ ಸಹ ಆ್ಯಡ್ ಮಾಡ್ತಾ ಇದ್ದೇವೆ. ನಾವು ಏನು ಮಾಡ್ತೇವೆ ಊರಲ್ಲಿ, ಹೇಗೆ ಟೈಮ್ ಪಾಸ್ ಮಾಡ್ತೇವೆ ಅಂತೆಲ್ಲ ತೋರಿಸ್ತಾ ಇರ್ತೇವೆ. ನಮಗೆ ಅಂದರೆ ಊರಿಗೆ ಬಂದರೆ ಒಳ್ಳೆ ಟೈಮ್ ಪಾಸ್. ನಮ್ಮ ಜಿಯಾ ಮೇಡಮ್ದೆಲ್ಲ ನೋಡಿ ಕಿತಾಪತಿ ನಡೀತಾನೆ ಇರ್ತದೆ. ನೀರನ್ನು ಹಾಕೋದು, ಕಾಲು ತೊಳೆಯೋದು, ಚೆಲ್ಲೋದು, ಇದೇ ಕೆಲಸ ಅವಳಿಗೆ. ಯಾವ ಸೈಡಲ್ಲಿ ನೋಡಿದರೂ ಟ್ಯಾಪ್ ಸಿಗ್ತದೆ. ಇಲ್ಲಿ ನೋಡಿ ನನ್ನ ಅತ್ತೆಯ ಗಾರ್ಡನ್ಸ್, ಅಂದರೆ ಗ್ರೀನರೀಸ್ ಮಧ್ಯೆ ಕಲರ್ಫುಲ್ ಹೂವುಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ. ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ನೋಡಿ, ಸೀರಿಯಸ್ಲಿ ಇದೆಲ್ಲ ನೋಡ್ಲಿಕ್ಕೆ ಸಿಗೋದು ಹಳ್ಳಿಯಲ್ಲಿ ಮಾತ್ರ ಸಾಧ್ಯ. ಸಿಟಿಯಲ್ಲಿ ಬೇಕಂದ್ರೂ ಇಂಥ ಗ್ರೀನರಿ ಸಿಗೋದಿಲ್ಲ, ಹಣ್ಣು ಹಂಪಲು ಸಿಗೋದಿಲ್ಲ, ಪಕ್ಷಿಗಳು ನೋಡ್ಲಿಕ್ಕೆ ಸಿಗೋಲ್ಲ. ತುಂಬ ನವಿಲು ಬರುತ್ತೆ, ಏನೋ ಇವತ್ತಿನ್ನೂ ಬಂದಿಲ್ಲಪ್ಪ. ಬಂದಾಗ ಕ್ಯಾಪ್ಚರ್ ಮಾಡಿ ನಿಮಗೆ ಅದನ್ನು ಸಹ ತೋರಿಸ್ತೇನೆ. ನಮ್ಮ ಮನೆಯ ಕಾಡು ಮಾವಿನ ಹಣ್ಣು, ನಮ್ಮ ಮನೆಯ ಊಟ. ಬಾಯ್ಲ್ಡ್ ರೈಸ್, ಅನ್ನ, ಮಾವಿನ ಹಣ್ಣಿನ ಮೆಣಸಿನಕಾಯಿ, ಫಿಶ್ ಕರಿ. ಇದು ಸಂಜೆಯ ವಿಡಿಯೋ ಕ್ಲಿಪ್. ನಾನು ಹೇಳಿದಾಗೆ ದೋಸೆ ಮತ್ತು ಕೋಳಿ ಸಾರು ದೈವಗಳಿಗೆಲ್ಲ ಮಾಡಿ ಇಲ್ಲಿ ಬಡಿಸುವ ಪದ್ಧತಿ ಇದೆ. ಅದಕ್ಕೆ ಗಂಡಸರು ಮಾತ್ರ ಹೋಗೋದು. ಅಲ್ಲಿ ಏನೇನು ಮಾಡಿದ್ದಾರೆ ನೋಡಿ, ಅದು ಸಪ್ರೇಟಾಗಿ ಅಡುಗೆ ಮಾಡ್ತಾರೆ. ನಿಮಗೆ ದೈವಗೋಸ್ಕರ ಸಪ್ರೇಟು ದೋಸೆ ಮತ್ತು ಸಪ್ರೇಟು ಚಿಕನ್ ಗ್ರೇವಿ ಮಾಡಿ ತಗೊಂಡೋಗಿ ಅಲ್ಲೇ ಬಡಿಸಿ, ಮತ್ತು ಗಂಡಸರು ಯಾರೆಲ್ಲ ಇರ್ತಾರೆ ನೋಡಿ ಅವರೇ ತಿನ್ಕೊಂಡು ಮತ್ತೆ ಮನೆಗೆ ಬರ್ತಾರೆ ವಾಪಸ್. ಇದು ರಾತ್ರಿಯದು ಕ್ಲಿಪ್ಪು. ನನ್ನ ಕಸಿನ್ ಅಥವಾ ಅಂಕಲ್ ಯಾರೋ ಕ್ಲಿಪ್ಪನ್ನು ತೆಗೆದು ನನಗೆ ಕಳಿಸಿದ್ರು. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಂಜೆ 7:15 ನಮ್ಮ ಮನೆಯಿಂದ ಬಂದು ನಮ್ಮ ಫ್ಯಾಮಿಲಿ ಮನೆಗೆ, ಅಂದರೆ ರಾತ್ರಿ ಸತ್ತವರಿಗೆ ಬಡಿಸುವಂಥ ಕ್ರಮ ಇದೆ. ಹಾಗಾಗಿ ಬಂದು ನಾವು ಮತ್ತೆ ಫ್ಯಾಮಿಲಿ ಮನೆಗೆ. ಎಲ್ಲರೂ ಫ್ಯಾಮಿಲಿ ಒಟ್ಟಾದಮೇಲೆ ಮಾತು ಹರಟೆಗೆ ಏನು ಕಮ್ಮಿ ಇರಲ್ಲ. ಎಲ್ಲರೂ ಮುಂಚಿಂದೆಲ್ಲ ಅಂದರೆ ಯಾವಾಗಲೂ ಒಮ್ಮೆ ಸಿಗುವಾಗ ಏನೋ ಒಂಥರ ಖುಷಿ, ಮಾತು ಹರಟೆಗೆ ಏನು ಕಮ್ಮಿ ಇರೋಲ್ಲ. ಆ ಸ್ಟೋರಿ ಈ ಸ್ಟೋರಿ ಅಂತ ಕಂಟಿನ್ಯೂ ಆಗ್ತಾನೆ ಇರ್ತವೆ. ಆದಿರು ಚಿಚ್ಚಿ ಎಲ್ಲರೂ ಊರ್ತ ಆಗೋಯ್ರಿ ಈಗ.
ಮುಂದಾನೆ ಬಟಾಣಿ ಬಟಾಟೆನಾ? ಬಂಗುಡೆ ದೊಡ್ಡ ಒಂದು ಸೈಡ್ ಆಂಟಿ ಒಂದು ಸೈಡ್ ದೊಡ್ಡ. ಇಲ್ಲಿ ಹೆಂಗಸರು ಎಲ್ಲ ಸೇರಿ ಬಡಿಸ್ಲಿಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೋಲ್ಸೇಲ್ ಆಗಿ ಎಲ್ರಿಗೂ ಒಂದೇ ತರ ಬಡಿಸ್ಲಿಕ್ಕಿಲ್ಲ, ಯಾಕಂದ್ರೆ ಕೆಲವರು ಫುಲ್ ನಾನ್ ವೆಜ್ ತಿನ್ನುವವರು ಸಹ ಇದ್ದಾರೆ, ಕೆಲವರು ಪ್ಯೂರ್ ವೆಜ್ ಸಹ ಇದ್ದಾರೆ, ಕೆಲವರು ಖಾಲಿ ಮೀನು ಸಹ ತಿನ್ನುವವರು ಸಹ ಇದ್ದಾರೆ. ಹಾಗೆ ನೋಡ್ಕೊಂಡೆಲ್ಲ ಬಳಸಬೇಕು. ಎಲ್ಲ ವೆರೈಟೀಸ್ ಎಲ್ಲ ಎಲೆಗೂ ಹಾಕ್ಲಿಕ್ಕಿಲ್ಲ ಇಲ್ಲಿ. ನಮ್ಮ ಮನೆಯ ಸೊಸೆಂದಿರು ನಂದು ಕಾಲದ ಭೋಗ ಮಾಡ್ತದೆ, ಹೋಗಿ ಮಾಡ್ತದೆ ಕೊಡ್ತೀಗ ಹೊರತಿಗಳಿಗೆ ಲಕ್ತೇಶ್ವರಿಗೆ ಹೊಟ್ಟೆ ಪಂಜರಿ ಲಕ್ತೇಶ್ವರಿ ನಡುವರ ಸಾಂದು ಅಂಚ ಅವುರ ಒಕ್ಕ ಬಯ್ಯ ಗುರು ಇದೆ ಮನಸ್ಸನ್ನ ಸಂಪ್ರದಾಯದ ಆ ಪ್ರಕಾರ ಅನೇಕ ಹೆಚ್ಚಿರಬೇಕು. ಗೆಲ್ಲ ಮಾತಿಲ್ಲ ಗುರು ಹಿರಿಯರು ಸ್ವೀಕಾರ ಮಾಡ್ತಿದ್ದೆ. ಕೊರಳುಡೆಗೆ ಆಶೀರ್ವಾದ ಕೊರಡು ಒಕ್ಕೊಂದು ಆದ ಬಣ್ಣ ಆಯ್ಕೆಗಳು ದುಂದು ಮೂರು ನಾವು ಕಿವಿಯವರು ಉತ್ಪಾದೆ ಸಾನೂರು ಗೊತ್ತು ಉದ್ದಾನ ಬಟ್ಲೆ ಇದೆ ಇಂಕ ನಮ್ಮ ಅಜ್ಜಿ ನಾ ಕಾಳೋಡು ಆರಂದ ಹಿಂಗೊತ್ತು ಜೀ ಪರಂಪರೆಗೆ ಆರ ನಾ ಕಾಳೋಡು ಗೊತ್ತು ಗೊತ್ತುಂಡು ಇತ್ತ ಪೂರ ಕಾಲ ತಾಳ್ತದೆ. ಇದು ದೇವರ ಕೊನೆ ಬಣ್ಣ ಕೊಟ್ಟಿಗೆ ಅವನು ಪೂರ ಅವೇನೊಂದು ಜೀರ್ಣೋದ್ಧಾರ ಮಾಡ್ಕೊಂಡು ಒಂದು ವರ್ಷ ಸಂಕಲ್ಪ ಮಾಡ್ತದಲ್ಲ ಇತ್ತ ಮೀಟಿಂಗ್ ಅಂತ ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ಕೇಳ್ದೆ ಮನಸ್ಸು ಮಾಡ್ತದೆ. ನೆಗಡಿ ಬಲ್ಲಿ 5 ಲಕ್ಷ ರೂಪಾಯಿ ಎಲ್ಲ ಅನೇಕ ಜಾಗಗಳನ್ನ ಘೋಷಣೆ ಮಾಡ್ತೀವಿ. ತರುಣ ಮೊಬೈಲ್ ಮಾತ್ರ ವಾಟ್ಸಪ್ ಮಾಡುವ ಅವೇನು ತೂದಿ ಓ ಮಾದಿನಂತೆ ಈತ್ ಕೊಡ್ಬೇಕು ನಮ್ಮ ತಗು ಕೇನೆ ಹತ್ಕೊಂಡು ನಿಮ್ಗೆ 45 ಬಾಡುಜ ಒಂದು 7 ಲಕ್ಷ ಖರ್ಚು ಬಂದು ಒಂದು ಎಸ್ಟಿಮೇಟ್ಗೆ ತಂದು ಅವೇನು ಒಂದು ಮೆಮ್ಮೆಲ್ ತೂನಗಲಿ 28 ಜೋಗ ತೆಗಿದಾಗಂತೆ 8 ಜೋಗ ತೆಗಿದು ನಾನು 5 ದುಡ್ಡು ಒಟ್ಟು ನಂಗೆ 2 ಲಕ್ಷ ರೂಪಾಯಿ ಬೋರು ಅವು ಪಂಡು ಮಲ್ಲ ಮಾಡಿ ಒಟ್ಟು ಅಂತ ಹೆಚ್ಚಾಗ್ಬೋಡವು ದುಡ್ಡು ಒಂದು 7 ರೂಪಾಯಿ ಕೈದು ಬರ್ನ 7 ಲಕ್ಷ 2 ಕೊಡು ಹಾಕೊಂಡು ನಾನು ಈ ಕಡೆ 2 ಬಂಡೆ ಬರ್ತಾರೆ ದುಡ್ಡು ಒಟ್ಟುಗಳನ್ನ ಮೂರು ಹೊತ್ತೆ ಕೈ ಮುಗಿದ ಅವಳ ಬಂಡ ಇರುತ್ತಾಳೆ ದುಡ್ಡು ನೆಟ್ಟು ನಂಗೊಂದು ಒಲಿ ಮನಸ್ಸು ಕೊಂಚ ಸಂತೋಷ ಹಾಕೊಂಡು ಆಯ್ತು ಬೇಕಿದ ಅಷ್ಟೇ ಕೆಲಸ ಮಾಡ್ಕೊಂಡು ನಾನು ಅವನಿಗೆ 3 ನಮ್ಮತ್ತೆ ಪೂರ ಫರ್ನಿಚರ್ ಕಿಂತ ದುಂಬೆ ಮನಪೂಜೆ ಸಹ ಅವನಿಗೆ ಮನಪರ ವೈಕರ ಅವನಿಗೆ ದೇವರಿಗೆ ಗುರಿ ಇದೆ ಈಗ ನಗರ ಬಣ್ಣಕ್ಕೆ ಎಂಚಿನವನಿಗೆ ಅಡಚಣೆ ಅವರಲ್ಲಿ ಗಡಿಗಾಡಿ ಕುಟುಂಬದ ಕೇಂದ್ರದಲ್ಲಿ ನಿಜ ಮುಮ್ಮಾದಿ ನಿಗುಳು ಸಂಸಾರದ ಮಾತುಗಳ ಬುದ್ಧಿ ಬಿಟ್ಟಾದ ರೈತನ್ನೆಲ್ಲ ಮಾನ್ಯಕಲ ಇಲ್ಲದ ಗರಡದ ಪುರತ್ತ ಗುರುಕರಮೆ ಪ್ರಗತನ ನೋಡಿ ಆದರೆ ನಾನು ವೈಟ್ ಮನ್ಮಾತು ಫೋನ್ ಮಾಡಿ ಬಂದ್ಕೊಂಡು ಎರೆಗಳ ನೋಡಿ ಬಂಕಿಲ್ಲ ಬಂಪಿ ಅದೇ ಮಾತೆಲ್ಲ ನೋಡು ಅಂದ ಮಾತೆ ಬಂಗೇನು ಆಗಲು ಒತ್ತೊಂದು ಫೋನ್ ಮುಖಾಂತರ ವ್ಯವಸ್ಥೆ ಆದ ಅನಾಥಿಗಳು ಬೇರೆ ಬರ್ತಬೇಕ ಅನುಪಾದಗಳಿಗೆ ನೆಕ್ ಮೂಲ ಕಾರಣ ನಮ್ಮ ಅಜ್ಜಿಯರು ಇನ್ನ ಸಂಸಾರ ಒಟ್ಟು ಮಾಡ್ಕೊಂಡು ಬಣ್ಣೊಂದು ಆ ಕಾಳು ರತ್ನ ಈ ಕಾಳು ರೈತಾಗಲ ಮಾನ್ಯಗಳ ಬಂದದೆ ಮಲ್ಪವರು ಬಂದು ಈ ಬುದ್ಧಿ ಬಿಟ್ಟವಳು ಸರ್ವ ವೀಕ್ಷಗಳು ಚಾನಲ್ ಬಿಡಿ ರಾಜನಾಗಿ ಸಂತೋಷ ಸ್ವೀಕಾರ ಮಾಡ್ಬಿಡಿ ಸ್ವಾಮಿ ಗುರುಗಿದೆ ಪಕ್ಕ ಮಂಚಿದ ಬೇಗ ಆಗ್ಬೇಕು ಎಲ್ಲ ಇರ್ತದೆ ನಮ್ಮ
ಇಲ್ಲಿ ಪ್ರಾರ್ಥನೆ ಮಾಡಿ ಬಡಿಸಿದ ನಂತರ ಪ್ರಾರ್ಥನೆ ಮಾಡಿ ಕೈ ಮುಗಿದು ಬಾಕ್ಲಾಕಿ ಎಲ್ಲರೂ ಹೊರಗೆ ಹೋಗಿ ನಿಲ್ತಾರೆ ಒಂದು 20 ನಿಮಿಷ. ಮತ್ತು ಬಂದ ನಂತರ ವಾಪಸ್ಸಾಗಿ ಚೊಂಬಲಿದ್ದ ನೀರನ್ನೆಲ್ಲ ಚುಮ್ಮಿಸಿ ದೀಪವನ್ನೆಲ್ಲ ಸೈಡಲ್ಲಿಟ್ಟು ಎಲೆಗಳನ್ನು ಅಲ್ಲಾಡಿಸಿದ ನಂತರ ಎಲ್ಲರೂ ಪ್ರಸಾದ ಥರ ಹಂಚಿ ತಿಂತಾರೆ. ಅದನ್ನು ಏನು ಬಡಿಸಿರ್ತೇವೆ ನೋಡಿ ಅದನ್ನೆಲ್ಲ ಪ್ರಸಾದ ಥರ ಹಂಚಿ ತಿಂತಾರೆ. ಇಲ್ಲಿ ಟೇಬಲ್ ಚೇರ್ ಎಲ್ಲ ಹಾಕಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಾವ ದೊಡ್ಡ ಸಾಹಸಕ್ಕೆ ಇಟ್ಟಿದ್ದಾರೆ. ಬಲ್ಬ್ ಆನ್ ಇದ್ದ ಬಲ್ಬನ್ನು ತೆಗೆಯುವ ಸಾಹಸದಲ್ಲಿದ್ದಾರೆ. ಹಾಗೂ ನಮ್ಮ ಲೇಡೀಸ್ ಅವರೆಲ್ಲ ಬಡಿಸಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನೀರು ಇದಕ್ಕೆ ಕಲ್ಲರ್ ಹಂಚಿನ ಕೊಡೋದು ಸೇಟ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ 7:30 ಗಂಟೆಗೆ. ನೈತಿಕ್ ತೋಟವನ್ನು ಸುತ್ತ ರೈಟ್ ಸೈಡ್ ಕರೀತಾ ಇದ್ರು ಕೋಳಿ ಅಂತ. ಹಾಗಾಗಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಹೋದವರು ಏನೇನು ಫ್ರೂಟ್ಸ್ ಇದ್ದು ಗಿಡ ಅಂತ ನಿಮ್ ಜೊತೆ ಅಂದ್ರೆ ನನ್ಗೆ ಗೊತ್ತಿರುವ ಫ್ರೂಟ್ಸ್ ಈ ಸೈಡ್ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ.
ಓ ಕಾಕ್ ಕತೆ ಪೋಸ್ಟರ್ ಅಜ್ಜದ ಕೊಯ್ನಿಯಾ ಕಿನ್ನಿ ಉಂಡು ಬಾ पूरा ब्लैक है ನೋಡಿ ನಮ್ಮ ಆರ್ಗ್ಯಾನಿಕ್ ಫ್ರೆಶ್ ಜಾಮು ಜಂಬು ನೇರಳೆ ನೋಡಿ ಇದು ವೈಟ್ ಜಾಮಿನ ಮರ ಹೂ ಬಿಡ್ತಾ ಇದೆ ಸೀಬೆ ಮರ ಲಿಂಬೆಹಣ್ಣಿನ ಮರ ಅಡಿಕೆ ಮರ ಆ ಸೈಡ್ ಒಂದು ಸೀಬೆ ಮರ ಎಲ್ಲ ಥರದ ಮರ ಸಹ ಇದೆ ಇಲ್ಲಿ ಪೆಪ್ಪರ್ ಇದು ಕಾಳುಮೆಣಸು ಟಚ್ ಮಿ ನಾಟ್ ಶೈನಿಂಗ್ ಅತ್ತು ಚಮುಟ್ಟಿಗೆ ಆಯ್ತಾ ಲೀಫ್ ಮುಟ್ಟೋಡು ಲೀಫ್ ಫ್ಲವರ್ ಅತ್ತ ಲೀಫ್ ಹಾಂ ಅತ್ತಲ್ಲ ಪಿರರಿ ತೋಟ ಎಲ್ಲ ಸುತ್ತಿದ ನಂತರ ತಿಂಡಿ ಎಲ್ಲ ತಿಂದ ನಂತರ ಹೀಗೆ ಕುತ್ಕೊಂಡು ಮಾತಾಡುವಾಗ ನನ್ನ ಅತ್ತೆಗೆ ನೆನಪಾಯಿತು ಹಲಸಿನ ಹಣ್ಣು ಹಣ್ಣಾಗಿದೆ ಕುಯ್ಯೋಣ ಅಂತ ಕೇಳಿದರು ಹೌದು ಓಕೆ ಕುಯ್ಯೋಣ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕುಯ್ದು ಅಕ್ಕಿ ಎಲ್ಲ ಹಾಕಿ ಕಡ್ಬಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಇನ್ನೂ ನಮ್ಮೂರಿನ ವೀಡಿಯೋಸ್ ಎಲ್ಲ ನೋಡಬೇಕು ಏನಾದರೂ ಏನೇನು ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ಸ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗಿರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.